ಇವಾಗ ಅಲ್ಲಿ ಊಟದ ಹತ್ರ ಹೋಗ್ತಾ ಇದ್ದೀವಿ. ನಾವಿಲ್ಲೇ ಅರೇಂಜ್ಮೆಂಟ್ ಮಾಡಿದ್ದೀವಿ ಊಟದ್ದು. ಚಿನ್ನಿ ಅದು ಹುಡುಗಿ ಪಾಪದು ಚೆನ್ನಾಗಿದೆ ನೋಡಿ ಸ್ಲಿಪ್ಪರ್. ಈಗ ಕಾಲುಂಗುರ ತಗೊಳಕ್ ಬಂದಿದ್ದೀವಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನು ಅಂದರೆ ಅಣ್ಣಮ್ಮ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ ಬುಕ್ ಮಾಡ್ಕೊಂಬರೋಕ್ಕೆ. ಹಾಗೆ ಅವಳು ಮತ್ತು ನನ್ನ ತಮ್ಮ ಮೆಹಂದಿ ಹಚ್ಕೊಳಕ್ಕೆ ಹೋಗ್ತಾ ಇದ್ದಾರೆ. ನಾವು ಅಣ್ಣಮ್ಮ ದೇವಸ್ಥಾನದಲ್ಲಿ ಬುಕ್ ಮಾಡಿಕೊಂಡು ಪ್ಲಸ್ ಕಾಲುಂಗುರ ನೋಡಬೇಕು, ಕಾಲುಂಗುರ ತೊಗೊಬೇಕು, ಬಂದು ತೊಗೊತೀವಿ. ಸೊ ಇವಾಗ ಹೋಗೋಣ ಅಣ್ಣಮ್ಮ ದೇವಸ್ಥಾನದಲ್ಲಿ. ಚೌಟ್ರಿ ಅಣ್ಣಮ್ಮ ದೇವಸ್ಥಾನದಲ್ಲಿ ಇದು ಬುಕ್ ಮಾಡ್ಕೊಂಡು ಬರ್ತೀವಿ. ಹಾಗೆ ನನಗೆ ಹೋಟ್ಲು ಬುಕ್ ಮಾಡಿದ್ದೀನಿ, ನಾನು ಹೋಟ್ಲು ತೋರಿಸ್ತೀವಿ. ಸೊ ಬನ್ನಿ ಹಾಗೆ. ಸೊ ಇವಾಗ ಹೊರಡ್ತಾ ಇದ್ದೀವಿ. ಅಣ್ಣಮ್ಮ ಟೆಂಪಲ್ ಹತ್ರ ಹೋಗಬೇಕು. ಅಣ್ಣಮ್ಮ ಟೆಂಪಲ್ ಹತ್ರ ಹೋಗ್ಬಿಟ್ಟು ಅವಳು ಕಾಲುಂಗುರ ಹತ್ರ ತೊಗೊಬೇಕು. ನೋಡೋಣ. ಹಂಗೆ ಹೋಟೆಲ್ ಬುಕ್ ಮಾಡಿದ್ದೀವಲ್ಲ ಊಟಕ್ಕೆ, ಆ ಹೋಟೆಲ್ ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಎಷ್ಟಾಯಿತು ಅಂತೆಲ್ಲ ಹೇಳ್ತೀನಿ ಬನ್ನಿ. ಚಾರ್ಜ್ ಕ್ಲೀನಾಗಿ ಹಾಕಿದೆ ನೀವು. ಏನು ಚಾರ್ಜು? ಚಾರ್ಜ್ ಆಯ್ತಲ್ಲ ನಿಮ್ಮ ಚಾರ್ಜರ್. ನಮ್ಮ ಚಾರ್ಜರಲ್ಲಿ ನಿಜ ಆಗಿಲ್ಲ. ನಿಮ್ದೊಳಗೆ ಕಂಟ್ರೋಲ್ ಆಯ್ತಲ್ಲ ಪಕ್ಕ. ಇವಾಗ ಹಾಕ್ಬಿಟ್ಟು ಹೋಗ್ರಿ. ಆಗುತ್ತಲ್ಲ ಇದು ಅಚ್ಚು. ಅಪ್ಪು ನೋಡ್ರಿ ಎಷ್ಟು ಕ್ಯೂಟ್. ಅಪ್ಪು ನೋಡಿ ಎಷ್ಟು ಕ್ಯೂಟ್. ಅಪ್ಪು ಇಲ್ಲ ಇಲ್ಲಿ ಬಂಗಾರಿ ಗನ್ನಂತೂ ಬಿಡಲ್ಲ ಎಲ್ಲವರು. ಇಲ್ಲಿ ಅಪ್ಪು ನೋಡ ಅಲ್ಲಿ ಮಮ್ಮಿ ಆಯ್ ಮಾಡು ಆಯ್ ಮಾಡು ಆಯ್ ಮಾಡು ಮಾಡು. ಇವಾಗ ದೇವಸ್ಥಾನದೊಳಗಡೆ ಬಂದಿದ್ದೀವಿ. ಓ ಹಿಂಗ ನೋಡಿ. ಇವಾಗ ಇಲ್ಲಿ ದೇವಸ್ಥಾನದೊಳಗಡೆ ಬಂದಿದ್ದೀವಿ. ಡೇಟ್ ಫಿಕ್ಸ್ ಮಾಡಬೇಕಲ್ಲ, ಸೊ ಅದಕ್ಕೆ ದುಡ್ಡು ಕೊಡೋದಕ್ಕೆ ಅಂತ ಬಂದಿದ್ದೀವಿ. ಅವ್ರು ಹೇಳಿದ್ರು ಒಂದಿನ ಮುಂಚೆನೇ ಬರೋದಕ್ಕೆ. ನಾವು ಇವಾಗ ಬಂದಿದ್ದೀವಿ. ಹೋಗಿ ಒಳಗಡೆ ದುಡ್ಡು ಕೊಟ್ಬಿಟ್ಟು ಬರೋಣ ಬನ್ನಿ. ಒಳಗಡೆ ತೋರಿಸ್ತೀನಿ ಕರ ನೋಡಿ ಚೆನ್ನಾಗಿ ಮಾಡೋರು. ಎಲ್ಲ ದೇವರುಗಳು ಇಲ್ಲೇ ಇದ್ದಾರೆ. ಹೌದಾ? ನೋಡಿ ಹೋಗೋಣ. ಇಲ್ಲಿ ಆಯಿತು. ನೆಕ್ಸ್ಟ್ ಈಚೆ ಹೋಗೋಣ. ಏನು ಹೇಳಿದ್ರು ಅಂತ ಆಮೇಲೆ ಹೇಳ್ತೀನಿ ಬನ್ನಿ. ಇವಾಗ ಅಲ್ಲಿ ಊಟದ ಹತ್ರ ಹೋಗ್ತಾ ಇದ್ದೀವಿ. ನಾವಿಲ್ಲೇ ಅರೇಂಜ್ಮೆಂಟ್ ಮಾಡಿದ್ದೀವಿ ಊಟದ್ದು. ಸೊ ಇವಾಗ ಅಲ್ಲಿ ಕೇಳೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಹೋಗೋಣ. ಹಾಂ ಅಯ್ಯೋ ನಾವಿಲ್ಲೇ ಗೈಸ್ ಶಾಪಿಂಗಿಗೂ ಇಲ್ಲೇ ಬಂದಿದ್ದು. ಹಂಗೆ ಅಣ್ಣಮ್ಮನ ದೇವಸ್ಥಾನದಲ್ಲಿ ಹೋಗಿ ಕೇಳ್ಕೊಂಡು ಬಂದಿದ್ರು ಇವ್ರು. ಹೋಗಿ ನಾನು ಹೋಗಿರಲಿಲ್ಲ, ಇವರೆಲ್ಲ ಹೋಗಿ ಕೇಳ್ಕೊಂಡು ಬಂದಿದ್ರು. ಇವಾಗ ಊಟದ ಹತ್ರ ಹೋಗ್ತಾ ಇದ್ದೀವಿ ನಾವು. ಯಾಕೋ ವಾಮಿಟ್ ಮಾಡಿಬಿಟ್ಟ, ಸುಸ್ತಾಗ್ಬಿಟ್ಟಿತ್ತು ಅನ್ಸುತ್ತೆ. ಇವಾಗ ಅದಕ್ಕೇನೆ ಹಂಗೆ ಜ್ಯೂಸ್ ಕುಡಿಸಿ ನಮ್ಮ ಭಾವ ಅವ್ರ ಅಣ್ಣ ಕುಡಿಸ್ಬಿಟ್ಟು ಇವಾಗ ಅವನು ಕರ್ಕೊಂಡು ಹೋಗ್ತಾ ಇದ್ದೀವಿ. ಕುಡ್ದಮ್ಮ ಕೈ ಕೊಡು, ಕೈ ಕೊಡು. ನಡೀರಿ. ಅಲ್ಲಿ ಸುಸ್ಸು ಮಾಡ್ಬಿಟ್ಟು ಬಂದನು ಗಲೀಜು. ಏ ಗಬ್ಬಿ ಸುಸ್ಸು ಮಾಡ್ದ. ನಡೀರಿ ಹೋಗೋಣ ಇವಾಗ. ಅಲ್ಲೋಗಿ ಕೇಳೋಣ. ಒಂದು ಚೇಂಜ್ ಜೊತೆ ಇನ್ನೊಂದು ಚೇಂಜ್ ಇದ್ದಾರೆ. ಸೊ ಇಲ್ಲೇ ಊಟ ಏನು ಅರೇಂಜ್ ಮಾಡಿರೋದು, ಅದಕ್ಕೆ ಮೇಲ್ಗಡೆ ತೋರಿಸ್ತೀನಿ ಬನ್ನಿ. ಇಲ್ಲಿ ಆ ದೇವಸ್ಥಾನದಿಂದ ಒಂಚೂರು ಮುಂದೆ ಬಂದರೆ ಇಲ್ಲೇನೆ ಹೋಟೆಲ್ನ ಅಲ್ಲ ಊಟದ ಅರೇಂಜ್ ಮಾಡಿದ್ದಾರೆ, ಜನತಾ ಹೋಟೆಲ್ ಅಂತ. ಸೊ ಮೇಲೆ ಆಮೇಲೆ ತೋರಿಸ್ತೀನಿ, ಆದರೆ ತೋರಿಸ್ತೀನಿ, ಇಲ್ಲಾಂದರೆ ಮದುವೆ ವ್ಲಾಗಲ್ಲೇ ಫುಲ್ ಕಂಪ್ಲೀಟಾಗಿ ಎಲ್ಲ ವ್ಲಾಗು ಬರುತ್ತೆ. ಸೊ ನೋಡೋಣ. ಆಚೆ ತಗೊಳ್ಳೆ ಬತ್ತ ನೋಡ್ರಿ. ಇವಾಗ ಊಟ ಮಾಡ್ತವ್ರೆ ನನ್ನ ಬುಟ್ಟು. ಬೇಡ ಬಿಡು, ಬೇಡ ಪರವಾಗಿಲ್ಲ, ಬೇಡ ಬೇಡ ಕೂಡ ದನ ತಿನ್ನಂತ. ಊಟ ಮಾಡಿಕೊಂಡು ಮೇಲ್ಗಡೆ ನೋಡಿಕೊಂಡು ಹೋಗೋಣ. ಲೆಟ್ಸ್ ಗೋ. ಇಲ್ಲೇನೆ ಜನತಾ ಹೋಟೆಲ್ ಇದೆಯಲ್ಲ, ಇವಾಗ ನಾವು ಬಂದ್ವಲ್ಲ
ಅದೇ ಹೋಟ್ಲಲ್ಲೇ ಇಲ್ಲ ಇಲ್ಲೇ ಈ ಥರ ಏನು ಬೊಫೆ ಸಿಸ್ಟಮ್ ಏನೋ ಅಂತಾರೆ ಗೈಸ್, ನಾನು ಮರ್ತೋಗಿದ್ದೀನಿ. ನಾನು ಫಸ್ಟು ಈವೆಂಟ್ ಎಲ್ಲ ಕ್ಯಾಟ್ರಿಂಗ್ ಸರ್ವಿಸಿಗೆ ಹೋಗ್ತಾಯಿದ್ದೆ. ಚೆನ್ನಾಗಿದೆ ಪ್ಲೇಸ್, ಚೆನ್ನಾಗಿದೆ. ಇಲ್ಲೇ ಮಾಡೋದು, ಇಲ್ಲಿ ವಾಶ್ರೂಮ್, ಇಲ್ಲಿ ಅಡುಗೆ ಮನೆ ಆ್ಯಂಡ್ ಇಲ್ಲಿ ಎಲ್ಲರಿಗೂ ಊಟ ಮಾಡೋದಕ್ಕೆ ಚೆನ್ನಾಗಿದೆ. ಸೆಲ್ಫ್ ಸರ್ವಿಸ್ ಅನ್ಕೋತೀನಿ. ಹೌದು, ಸೆಲ್ಫ್ ಸರ್ವಿಸ್ ಇರ್ಬೋದು. ನಡೀರಿ, ಹಲೋ. ಇಲ್ಲೇ ಐತೆಪ್ಪ ಕೊಟ್ಟೆ. ಅದು ಹುಡುಗಿ ಪಾಪುದು ಇದು ಚೆನ್ನಾಗಿದೆ ನೋಡಿ, ಸ್ಲಿಪ್ಪರ್. ಬಾರೋ, ಅಯ್ಯೋ ನೇಮಿಲ್ಲ. ಬಾ ಹೋಗೋಣ. ಅಕ್ಕ ನೋಡು, ಅದು ಎತ್ಕೊಂಡ್ಬಂದ್ಬಿಟ್ಟು ಅವನಿಗೆ. ಏನೇ ನೀನು ಚಿನಿ ಇಲ್ಲೋಡು ತೋರ್ಸು ಚಿನಿ. ನಮ್ಮಪ್ಪು ಅಪ್ಪ ಇಲ್ಲೋಡ. ನಮ್ಮ ಅಕ್ಕ ತಗೊಂಡ್ರೆ ನನಗೂ ಕೊಡಿಸ್ತಾಳೆ. ಸೊ ಯಾವುದು ನೋಡಿ, ನನ್ನ ಕೇಳಲ್ಲ ಅಂತಾಳೆ. ನನ್ನ ಮೇಲಿರೋ ಇದು ಕಮ್ಮಿ ಆಗೋಗ್ಬಿಟ್ಟೈತೆ ಗೈಸ್. ಇಲ್ಲ, ಕಮ್ಮಿ ಆಗಲ್ಲ. ಜೀವನೇ ನೋಡಿ ಮಾತಾಡಿ. ನಾನು ಒಬ್ಬಳೇ ಮಾತಾಡ್ತಿದ್ರೆ ಏನ್ ಅನ್ಕೋತಾರ. ಬೆಟ್ಟ ತಗೊಳಕ್ ಬಂದಿದೀವಿ ಹೋಟೆಲ್ ಈ ಕಡೆ. ಈಗ ಸೀದಾ ಮನೆಗೆ ಹೊಡ್ಬೇಕು, ಕಳಿಸ್ಬಿಟ್ಟು ನಾವು ಮನೆಗೆ ಹೋಗ್ಬೇಕು. ಕಾಲುಗಳ ಬೇರೆ ತಗೊಂಬೇಕಿನ್ನ. ನನಗೆ ಮೆಹಂದಿ ಹಾಕ್ಸ್ಕೋ, ಅವಳ ಹತ್ರ ಹಾಕ್ಸ್ಕೊ, ಆಗ್ತಾಳಲ್ಲ ನೀನು. ಏಯ್ ಹಾಕಿಸ್ಕೊಳೆ, ನಾಟ್ ಇಂಟ್ರೆಸ್ಟೆಡ್. ಇರ್ಲಿ ಹಾಕಿಸ್ಕೊಳೆ. ಅದನ್ನ ಪ್ಯಾಂಟ್ ತಗೊಂಡು ಅಯ್ಯೋ ಎಲ್ಲೆಲ್ಲಾದ್ರೂ ಬಿಸಿ ಬಿಸಿ ಕಳ್ಳೆಕಾಯಿ ತಿಂತಿದ್ರೆ ಸೂಪರ್. ಈ ನನ್ನ ಮಗ ಎಲ್ಲೋದ್ರೂ ಏನಾದ್ರು ಒಂದು ತಗೊಂತಿರ್ಬೇಕು. ಇವಾಗ ಇದು ಬೇಕು, ಇವಾಗ ಎಷ್ಟು ತಗೊಂತಾನಂದ್ರೆ ಹೋಗಿದ್ ಕಡೆ ಎಲ್ಲ ಬೇಕು ಇವ್ನಿಗೆ. ಏನಾದ್ರೂ ಒಂದು ತಗೋತಿರ್ತಾನೆ. ಚೆನ್ನಾಗಿದೆ. ಈಗ ಕಾಲುಂಗುರ ತಗೊಳಕ್ ಬಂದಿದೀವಿ. ಇವಾಗ ಇಲ್ಲಿ ಇದು ತಗೊಳಕ್ ಬಂದಿದೀವಿ. ಹೋಗೋಣ ಬನ್ನಿ, ಇವಾಗ ಗೀಸ್ಕೊಂಡು ಹೋಗೋಣ. ಪ್ಲೇನ್ ತಗೊಂಡಿದ್ದೀವಿ. ಪ್ಲೇನಲ್ಲಿ ನೋಡೋಣ ಹುಡುಗಿಗೆ ಯಾವ ಥರ ಅಂತ. ಈಗ ನೋಡೋಣ ಅವ್ಳಿಗೆ ಯಾವ್ದು ಸೆಟ್ ಆಗುತ್ತೆ, ಸೈಜ್ ಯಾವ್ದು ಸೆಟ್ ಆಗುತ್ತೆ. ಸೈಕಲ್ ಗ್ಯಾಪಲ್ಲ ಮಕ್ಕ ನೋಡ್ಕೊತಾವ್. ಇದೆರಡು ತಗೊಂಡವ್ರೆ, ನಮ್ಮ ಅಕ್ಕನ ಒಂದು ಮತ್ತೆ ನನ್ನ ನಾದ್ನಿ ಒಂದು ತಗೊಂಡು ಹೋದ್ರು ಇದೆ. ಇದೆಲ್ಲ ಗಲೀಜ್ ಮಾಡಿ ನೋಡೋಣ. ಆಮೇಲೆ ಮನೆಗೆ ಈಗ ಮೆಹಂದಿ ಅಲ್ವಾ, ಅದು ನನ್ನ ಬ್ಲಾಗಲ್ಲಿ ಬರುತ್ತೆ. ಮೆಹಂದಿ ಬ್ಲಾಗ್ ನನ್ನಲ್ಲಿ ಬರುತ್ತೆ ಗೈಸ್. ತಗೊಂಡಾಯ್ತು, ಇವಾಗ ತೋರ್ಸು. ತಗೊಂಡಿದ್ದಾಳೆ. ಚೆನ್ನಾಗಿದೆ, ಸಿಂಪಲ್ ಆಗಿ ಚೆನ್ನಾಗಿದೆ. ನೆಕ್ಸ್ಟ್ ಇವಾಗ ಮೆಹಂದಿ ಲೆಟ್ಸ್ ಗೋ.